ನಮಸ್ತೆ ನನ್ನ ಎಲ್ಲ ಆತ್ಮೀಯ ರೈತ ಬಂದವರೇ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾನಿವತ್ತು ದಸರಾ ಹಬ್ಬಕ್ಕೆ ಹೂವಿನ ಬೆಲೆ ಯಾವ ರೀತಿ ಏರಿಕೆ ಆಗುತ್ತೆ, ಯಾವ ದಿನಗಳಲ್ಲಿ ನೀವು ಕಟಾಪನ್ನು ಮಾಡಿದರೆ ನೀವು ಉತ್ತಮವಾದ ಲಾಭಗಳನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಸಂಪೂರ್ಣವಾದ ಮಾಹಿತಿಯನ್ನು ತಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಹೂವಿನ ಕೃಷಿಯಲ್ಲಿ ರೈತರು ತುಂಬ ಶ್ರಮ ವಹಿಸಿ ಉತ್ತಮ ರೀತಿಯಲ್ಲಿ ಕ್ವಾಂಟಿಟಿ ತೆಗೆದಿದ್ದೇ ಅದರಲ್ಲಿ ಅಧಿಕ ಲಾಭ ಮಾಡೋದರಲ್ಲಿ ಯಾವುದೇ ರೀತಿಯ ಅನುಮಾನನೇ ಇಲ್ಲ. ಹಾಗಾಗಿ ರೈತರು ಏನು ಮಾಡಬೇಕಂದ್ರೆ ಉತ್ತಮ ರೀತಿಯ ಕ್ವಾಂಟಿಟಿ ತೆಗೆಯೋದ್ರ ಬಗ್ಗೆ ಗಮನ ಕೊಡಬೇಕಾಗಿರುತ್ತೆ. ಸ್ನೇಹಿತರೆ, ತಾವುಗಳು ಈ ರೀತಿ ನೋಡಿ ಗಮನಿಸ್ತಾ ಇದ್ದೀರಲ್ಲ, ಈ ರೀತಿ ಉತ್ತಮವಾದ ರೀತಿಯಲ್ಲಿ ಹೂವಿನ ಬೆಳವಣಿಗೆಯನ್ನು ನಾವು ಬರೆಸಿದರೆ ಮುಂದಿನ ದಿನಗಳಲ್ಲಿ ಇರತಕ್ಕಂಥ ಮಗುಗಳು ನಮಗೆ ಹೂವಾಗಿ ಸಿಗ್ತವೆ. ದಸರಾಕ್ಕೆ ಹೆಚ್ಚು ಹೂವು ಬಂದಿರತಕ್ಕಂಥ ರೈತನು ಹೆಚ್ಚು ಲಾಭ ಮಾಡೋದಕ್ಕೆ ಅವಕಾಶ ಇದೆ. ಸ್ನೇಹಿತರೆ, ಮಾರುಕಟ್ಟೆ ಅಮಾವಾಸ್ಯೆ ಆದಮೇಲೆ ಸ್ವಲ್ಪ ಏರಿಕೆ ಆಗಬೇಕಾಗಿತ್ತು, ಇನ್ನೂ ಸ್ವಲ್ಪ ಅಷ್ಟರ ಮಟ್ಟಿಗೆ ಏರಿಕೆ ಆಗಿಲ್ಲ. ದಸರಾ ಇನ್ನು 4-5 ದಿನ ಇರೋದರಿಂದ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಬೆಲೆ ಏರಿಕೆ ಆದೇ ಆಗುತ್ತೆ. ದಸರಾಕ್ಕಿಂತ ಅಡ್ವಾನ್ಸ್ ಆಗಿ 2 ದಿನ ಮುಂಚಿತವಾಗಿ ಮಾರ್ಕೆಟಿಂಗ್ ಹೂವನ್ನು ಜಾಸ್ತಿ ಮಾಡಬೇಕು ನೀವು. ಹಂಗಂದರೆ ಕಟಾಪು ಯಾವತ್ತು ಸ್ಟಾರ್ಟ್ ಮಾಡಬೇಕು ಅಂದರೆ ನಾಳೆಯಿಂದನೇ ಸ್ವಲ್ಪ ರೀತಿಯಲ್ಲಿ ಸ್ಟಾರ್ಟ್ ಮಾಡ್ತಾ ಹೋಗಿ ಸ್ನೇಹಿತರೆ. ಖಂಡಿತವಾಗಿಯೂ ಬೆಲೆ ಏರಿಕೆ ಆಗ್ತಾ ಹೋಗುತ್ತೆ. ಅಮಾವಾಸ್ಯೆ ಆದಮೇಲೆ ಏರಿಕೆ ಕಾಣ್ತಾ ಇದೆ, ಬಟ್ ನಾವು ಅಂದ್ಕೊಂಡಿರೋ ಮಟ್ಟಿನಲ್ಲಿ ಕಾಣ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಏರಿಕೆ ಕಾಣುತ್ತೆ. ರೈತರು ಅಧಿಕ ಲಾಭವನ್ನು ತಾವುಗಳು ಮಾಡುವುದಾಗಿದೆ. ಒಂದು ಮಾರಿಗೆ 100 ರೂಪಾಯಿ ಮಿನಿಮಮ್ ಸಿಕ್ಕೇ ಸಿಗುತ್ತೆ. 200 ರೂಪಾಯಿ ಮಾರಾದರೂ ನಿಮ್ಮ ಅದೃಷ್ಟ, ಅದು 100 ರೂಪಾಯಿ ಅಂತೂ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಯಾವ ರೈತ ಉತ್ತಮ ಗುಣಮಟ್ಟದ ಹೂವನ್ನು ಬೆಳೆದಿದ್ದಾನೋ ಅವನು ಖಂಡಿತವಾಗಿಯೂ ಲಾಭ ಮಾಡೋದ್ರಲ್ಲಿ ಎರಡು ಅನುಮಾನನೇ ಇಲ್ಲ. ಇಂದಿನ ದಿನಗಳಲ್ಲಿ ಹೂವು ಬೆಳೀತಕ್ಕಂಥದ್ದು ತುಂಬ ಈಸಿ ಇತ್ತು, ಬಟ್ ಇವತ್ತಿನ ದಿನಗಳಲ್ಲಿ ನಾನಾ ರೀತಿಯ ರೋಗಗಳು ಬಂದುಬಿಟ್ಟಿದೆ. ನುಸಿ ಅಂತಕ್ಕಂಥದ್ದು, ಮತ್ತೊಂದು ಕೆಲವೊಂದು ಬೆಂಕಿ ರೋಗ ಅಂತಕ್ಕಂಥದ್ದು, ಅನೇಕ ರೀತಿಯ ರೋಗಗಳು ಬಂದಿರೋದ್ರಿಂದ ರೈತನಿಗೆ ಹೂವು ಬೆಳೆಯೋದಕ್ಕೆ ತುಂಬ ಖರ್ಚು ಬರುತ್ತೆ. ಹಾಗಾಗಿ ಅಚ್ಚುಕಟ್ಟಾಗಿ ಯಾವುದೇ ಕಾರಣಕ್ಕೂ ಹಿಂದೆ ಬೀಳದಲ್ಲೇ ಆಯಾ ದಿನದ ಕೆಲಸವನ್ನು ಆಯಾ ದಿನವೇ ಮಾಡಿದರೆ ಖಂಡಿತವಾಗಿಯೂ ಲಾಭ ಮಾಡುವುದು. ಉತ್ತಮ ರೀತಿಯ ಕ್ವಾಂಟಿಟಿ ಹೂವನ್ನು ತೆಗಿಬೇಕಾಗಿರುತ್ತೆ. ಸ್ನೇಹಿತರೆ, ನಾವು ಈ ಉತ್ತಮವಾಗಿ ಕ್ವಾಂಟಿಟಿ ತೆಗಿಬೇಕು ಅಂದರೆ ಅಚ್ಚುಕಟ್ಟಾದ ಆರೈಕೆ ತುಂಬ ಪ್ರಾಮುಖ್ಯತೆ ವಹಿಸುತ್ತೆ. ನಾವುಗಳು ಕಳೆ ತೆಗೆಯೋದಾಗಿರಲಿ, ಔಷಧಿ ಹೊಡೆಯೋದಾಗಿರಲಿ, ಗೊಬ್ಬರದ ವಿತರಣೆ ಆಗಿರಲಿ, ನೀರಿನ ಪೂರೈಕೆಯನ್ನಾಗಿರಲಿ ಆಯಾ ದಿನಕ್ಕೆ ಕೊಡಬೇಕು. ಸರಿಯಾದ ಸಮಯಕ್ಕೆ ನಾವು ಕೊಟ್ಟಾಗ ನಮಗೆ ರಿಸಲ್ಟ್ ಕೂಡ ಅಷ್ಟೇ ಉತ್ತಮವಾಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಈ ನುಸಿ ಅಂಥದ್ದು ಕಂಟ್ರೋಲ್ ಆಗೋದಕ್ಕೆ ಸ್ವಲ್ಪ ಔಷಧಿ ಸಿಂಪಡಣೆಯನ್ನು ಉತ್ತಮ ರೀತಿಯಲ್ಲಿ ಮಾಡಬೇಕು. ಹೂವು ಕಟಾಪು ಮಾಡಿದ ದಿನವೇ ಮಾಡಬೇಕಾಗಿರುತ್ತೆ. ಈಗ ತುಂಬ ಜನ ರೈತರು ಏನು ಮಾಡಿಬಿಡ್ತಾರೆ, ಹೂವಿನ ಬೆಲೆ ಏರಿಕೆ ಆಗಿದೆ ಅಂತ ಹೂವು ಹಾಕಕ್ಕೆ ಹೋಗಬೇಡಿ. ಹೂವಿನ ಬಗ್ಗೆ ಸ್ವಲ್ಪ ಶಿಕ್ಷಣವನ್ನು ಪಡ್ಕೊಳ್ಳಿ. ಹೂವಿನ ಬೆಳೀತಕ್ಕಂಥ ವಿಧಾನ, ಹೂವಿನಲ್ಲಿ ಇರ್ತಕ್ಕಂಥ ರೋಗಗಳು, ಅದನ್ನು ಎಷ್ಟು ಕಷ್ಟ ಹೂವು ಬೆಳೆಯೋದಕ್ಕೆ, ನಾವು ಈಸಿ ಮಾಡ್ಕೋಬೇಕಂದ್ರೆ ಯಾವ ರೀತಿ ನಾವು ಆರೈಕೆ ಮಾಡಬೇಕು, ಈ ಎಲ್ಲ ವಿಧಾನಗಳನ್ನು ತಿಳ್ಕೊಂಡು ಹೂವು ಬೆಳಿಬೇಕೆ ಹೊರತು ಹೂವು 100 ರೂಪಾಯಿ ಮಾರಾಗಿದೆ ನಾನು ಹೂವು ಹಾಕ್ಬಿಡ್ತೀನಿ, ಹೂವನ್ನ ಒಳ್ಳೆ ದುಡ್ಡು ಮಾಡ್ಬೋದು ಅಂತ ಯಾವುದೇ ಕಾರಣಕ್ಕೂ ಹೂವನ್ನು ಬೆಳೆಯೋದಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಹೂವು ಬೆಳೀತಕ್ಕಂಥದ್ದು ಸಾಮಾನ್ಯದ ವಿಚಾರ ಅಲ್ಲ. ಇವತ್ತಿನ ದಿನಗಳಲ್ಲಿ ಇರ್ತಕ್ಕಂಥ ರೋಗಗಳನ್ನು ನೋಡಿದರೆ ಉತ್ತಮವಾಗಿ ಬೆಳಿಬೋದು. ಅನುಭವ ಇರಬೇಕು, ವರ್ಷ ಪೂರ್ತಿ ಹೂವು ಬೆಳಿಬೇಕು. ಅಂಥ ರೈತನಿಗೆ ಲಾಭ ಸಿಕ್ಕೇ ಸಿಗುತ್ತೆ, ಯಾವುದೇ ಕಾರಣಕ್ಕೂ ನಷ್ಟ ಆಗೋದಿಲ್ಲ. ಉತ್ತಮ ರೀತಿಯಲ್ಲಿ ಲಾಭವನ್ನು ನಾವು ಮಾಡುವುದಾಗಿದೆ ಸ್ನೇಹಿತರೆ. ನೋಡಿ, ದಸರಾ ಹಬ್ಬಕ್ಕೆ ನಾಳೆಯಿಂದನೇ ಹೂವು ಕಟಾಪನ್ನು ಆರಂಭಿಸ್ಬಿಡಿ. ಇನ್ನು 4-5 ದಿನ ಇರೋದರಿಂದ ಮುಂಚಿತವಾಗಿ 2-3 ದಿನ ನೀವು ಹೂವನ್ನು ಕಟಾಪನ್ನು ಮಾಡಿ, ದಸರಾ ಇನ್ನು 3 ದಿನ ಆಯ್ತು ಅನ್ಬೇಕಾದ್ರೆ ಹೆಚ್ಚು ಹೂವನ್ನು ಕಟಾಪು ಮಾಡಿ ಮಾರ್ಕೆಟಿಂಗ್ ಮಾಡಿ. ನೋಡಿ, 2ನೇ ತಾರೀಕು ದಸರಾ ಇದೆ, 1ನೇ ತಾರೀಕು ಹೆಚ್ಚು ಹೂವನ್ನು ಮಾರ್ಕೆಟಿಗೆ ತೊಗೊಂಡೋಗಿ ಆಲ್ಮೋಸ್ಟ್ 90% ಹೂವು ಖಾಲಿ ಮಾಡಿಬಿಡಿ. ದಸರಾದ ದಿನವೇ ಹೂವು ಜಾಸ್ತಿ ತಗೊಂಡು ಹೋಗ್ಬೇಡಿ. ಮುಂಚಿತವಾಗಿ ತಗೊಂಡು ಹೋದಾಗ ನಮಗೆ ಉತ್ತಮವಾದ ಬೆಲೆ ಹಿಂದಿನ ವರ್ಷಗಳಲ್ಲಿ ನಾವು ಗಮನಿಸಿದ್ದೀವಿ. ಅದನ್ನು ನಾವು ಅನುಕರಣೆಯನ್ನು ಮಾಡಿದರೆ ಖಂಡಿತವಾಗಿ ರೈತ ಪಾಸಾಗ್ತಾನೆ. ಹಬ್ಬದ ದಿನಕ್ಕಿಂತ ಹಬ್ಬದ ಮುಂದಿನ 2-3 ದಿನಗಳಲ್ಲಿ ತುಂಬ ರೇಟ್ ಇರುತ್ತೆ. ಆ ದಿನಕ್ಕೆ ಹೆಚ್ಚು ಹೂವನ್ನು ಮಾರ್ಕೆಟಿಗೆ ತಗೊಂಡು ಹೋಗಂಗೆ ನೀವು ಕಟಾಪ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ಹೂವು ಕಟಾಪ್ ಆದ ಮೇಲೆ ಔಷಧಿಯನ್ನು ಸಿಂಪಡಿಸ್ಕೊತ ಹೋಗಬೇಕಾಗುತ್ತೆ. ಏಕೆಂದರೆ ಹೂವು ಮುಂದಿನ ಕಟಾಪಿಗೂ ನಮಗೆ ತುಂಬ ಚೆನ್ನಾಗಿರಬೇಕಂದ್ರೆ ಮಾರ್ಕೆಟಿಂಗು ಬೆಂಗಳೂರಿಗೆ ಹೋದ್ರೂ ಅಲ್ಲೂ ಉತ್ತಮವಾದ ಬೆಲೆ ಸಿಗುತ್ತೆ, ದಾವಣಗೆರೆಗೆ ಹೋದ್ರೂ ಉತ್ತಮ ಬೆಲೆ ಸಿಗುತ್ತೆ, ದುರ್ಗಕ್ಕೆ ಹೋದ್ರೂ ಉತ್ತಮ ಬೆಲೆ ಸಿಗುತ್ತೆ. ಇನ್ನು ನಿಮ್ಮ ಅನುಕೂಲ, ನಿಮ್ಮ ಎಲ್ಲಿ ನಿಯರ್ ಮಾರ್ಕೆಟಿಂಗ್ ಮಾಡೋಕ್ಕಾಗುತ್ತೋ ಅಲ್ಲೆಲ್ಲ ಅನುಭವ ಇರ್ತಕ್ಕಂಥ ಅಂಗಡಿಗಳಿಗೆ, ನಿಮಗೆ ನಂಬಿಕಸ್ಥ ಅಂಗಡಿಗಳಿಗೆ ಬಿಟ್ಕೊಂಡು ನೀವು ಮಾರ್ಕೆಟಿಂಗ್ ಮಾಡಿಕೊಂಡು ಲಾಭ ಮಾಡುವುದಾಗಿದೆ ಸ್ನೇಹಿತರೆ. ಇವತ್ತು ರೈತ ಬರೀ ಬೆಳೆಯೋದ್ರ ಜೊತೆಗೆ ನಾವು ಮಾರ್ಕೆಟಿಂಗ್ ಮಾಡೋದನ್ನು ಕಲೀಲಿಲ್ಲ ಅಂದರೆ ಕೃಷಿಯಲ್ಲಿ ಸಕ್ಸಸ್ ಆಗೋದಕ್ಕೆ ಆಗೋದಿಲ್ಲ.
ನಾವು ಎಷ್ಟು ಮುಖ್ಯವಾಗಿ ನಾವು ಬೆಳೆಯೋದ್ರ ಕಡೆ ಗಮನ ಕೊಡ್ತೀವೋ ಅಷ್ಟೇ ಮುಖ್ಯವಾಗಿ ನಾವು ಮಾರ್ಕೆಟಿಂಗ್ ಮಾಡೋದ್ರ ಕಡೆನೂ ನಾವು ಗಮನ ಕೊಡಬೇಕಾಗಿರುತ್ತೆ. ಹಬ್ಬ ಹರಿದಿನಗಳಲ್ಲಿ ಈ ಸಮಯದಲ್ಲಿ ನಾವು ಲಾಭ ಮಾಡೋದಕ್ಕೆ ಹೆಚ್ಚು ಅವಕಾಶಗಳಿರ್ತವೆ. ಇಂತಹ ಸಮಯಗಳನ್ನು ನಾವು ಸದುಪಯೋಗವನ್ನು ಪಡಿಸ್ಕೋಬೇಕಾಗಿದೆ. ನೋಡಿ, ಯಾವುದೇ ಹೂವು ಬೆಳೀತಕ್ಕಂಥ ರೈತ ಆಗಿರ್ಬೋದು, ಬೆಳೆಯೋದೆಷ್ಟು ಮುಖ್ಯನೋ ಮಾರ್ಕೆಟಿಂಗ್ ಮಾಡೋದು ಅಷ್ಟೇ ಮುಖ್ಯ ಆಗಿದೆ. ಇವತ್ತಿನ ದಿನಗಳಲ್ಲಿ ನಾವು ಬಿಸ್ನೆಸ್ ಥರನೇ ಮಾಡಬೇಕು ಕೃಷಿಯನ್ನು. ಯಾವ ದಿನಕ್ಕೆ ಹಾಕಬೇಕು, ಯಾವ ದಿನಕ್ಕೆ ಕಟಾಪ್ ಮಾಡಬೇಕು, ಯಾವ ಸ್ಥಳಗಳಿಗೆ ನಾವು ಹೋಗಿ ಮಾರ್ಕೆಟಿಂಗ್ ಮಾಡಬೇಕು, ಇದೆಲ್ಲ ವಿಚಾರವನ್ನು ನಾವು ತುಲನೆ ಮಾಡಿದಾಗ ನಮಗೆ ಲಾಭ ಮಾಡೋದಕ್ಕೆ ಹೆಚ್ಚು ನಮಗೆ ಅವಕಾಶ ಸಿಗ್ತದೆ ಸ್ನೇಹಿತರೆ. ಇಷ್ಟೆಲ್ಲ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದಾನೆ. ಮುಂದಿನ ದಿನಗಳಲ್ಲಿ ಹೆಚ್ಚು ಬೆಲೆ ಸಿಕ್ಕೇ ಸಿಗುತ್ತೆ. ಆರೈಕೆ ಕಡೆ, ಕಟಾಪಿನ ಕಡೆ, ಉತ್ತಮವಾಗಿ ಮಾರ್ಕೆಟಿಂಗ್ ಮಾಡೋದ್ರ ಕಡೆ ಗಮನ ಕೊಟ್ಬಿಟ್ಟು ರೈತರು ಹೆಚ್ಚು ಲಾಭ ಮಾಡಲಿ ಅಂತ ಹೇಳ್ತಾ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿಯೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ 10 ಹಲವು ಮಾಹಿತಿಗಳನ್ನು ತಮಗೆ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ, ಹರೇ ಕೃಷ್ಣ.